ನಾವು ಕೋಡಿಮುದ್ನಳ್ಳಿ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು ಕೋಡಿಮುದ್ನಳ್ಳಿ ಗ್ರಾಮದ ಉಮೇಶ್ ಎಂಬ ರೈತ ಈ ಹೆಬ್ಬೂರು ಎಸ್ ಒ ಮತ್ತು ಹೆಬ್ಬೂರು ಸೆಕ್ಷನ್ ಆಫೀಸರ್ ಎಸ್ ಒ ಮತ್ತು ತುಮಕೂರು ಗ್ರಾಮೀಣ ವಿಭಾಗ 2 AEE ಸತೀಶ್ ಅಂತ ಅವ್ರಿಗೆಲ್ಲ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಾವು ಸಿಕ್ಕಾಪಟ್ಟೆ ಕೇಳಿಕೊಂಡ್ರು. ನಮ್ಮ ಮನವಿ ಸ್ಪಂದಿಸ್ತಲೇ ನಮಗೆ IP ಸೆಟ್ಟಲ್ಲಿ 1.5 ತಿಂಗಳಿಂದ ಸರಿಯಾಗಿ ಅರ್ಧ ಗಂಟೆ 1 ಗಂಟೆ ಕರೆಂಟ್ ಕೊಡ್ತಾಯಿಲ್ಲ. ನಮ್ಮ ಕಾನೂನಲ್ಲಿರೋದೊಂದು 3 ಬೆಳಗ್ಗೆ 3 ಅವರು ಸಾಯಂಕಾಲ 3 ಅವರು ಅಂತ ಇದೆ. ಅದು ದಯವಿಟ್ಟು ಅದು ಪ್ರಾಬ್ಲಮ್ಮು ಇದು ಪ್ರಾಬ್ಲಮ್ಮು ಅಂತ 1.5 ತಿಂಗಳಿಂದ ಹೇಳ್ತಲೇ ಅವರೇ ಅದು ನಮ್ಗೆ ಸಾಲ್ವ್ ಮಾಡಿಕೊಡ್ತಾಯಿಲ್ಲ. ದಯವಿಟ್ಟು ನಮಗೆ ಅದೊಂದು ಒದಗಿಸ್ಕೊಡ್ಬೇಕು ಅಂತ ವಾಣಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಇವರು ನಾವೇನೇ ಫೋನ್ ಮಾಡಿದ್ರು ನಮಗೆ ರೆಸ್ಪಾನ್ಸಿಬಲ್ ಮಾಡ್ತಾಯಿಲ್ಲ. ಪ್ಲಸ್ ಒಬ್ಬ ಲೈನ್ಮೆನ್ ಹಾಕ್ಯವನೆ, ಆ ಲೈನ್ಮೆನ್ನು ಒಂದು ಕಡೆ ಪ್ರಾಬ್ಲಮ್ ತೋರಿಸಿದ್ರೆ ಇನ್ನೊಂದು ಕಡೆ ಪ್ರಾಬ್ಲಮ್ ಹೇಳ್ತಾ ಇರ್ತಾರೆ. ಇಲ್ಲಿ ಅವರು ನೇರವಾಗಿ ನ್ಯಾಯವಾಗಿ ಕೆಲಸ ಮಾಡ್ತಾಯಿಲ್ಲ. ದಯವಿಟ್ಟು ಅವ್ರನ್ನ ಒಂದು ಬೇರ್ಪಡಿಸಿ ನ್ಯಾಯವಾದವರಂಥರು ಒಂದು ಇಬ್ಬರನ್ನ ಲೈನ್ಮೆನ್ ಹಾಕಿ ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ನಮಗೆ ಕರೆಕ್ಟಾಗಿ ಸಬ್ಸಿಡೆಂಟಾಗಿ ಬೆಳಗ್ಗೆ 3 ಅವರು ಸಾಯಂಕಾಲ 3 ಅವರು ಕರೆಂಟ್ ಕೊಡಬೇಕು. ನಮ್ಮ ತೋಟ, ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಹೊಲಗಳೆಲ್ಲ ಒಣಗೋಗಿದೆ. ಆ ಒಣಗೋಗಿರೋದ್ರಿಂದ 1.5 ತಿಂಗಳಿಂದ ನಾವು ಇನ್ನು ಹೆಂಗೆ ಜೀವನ ಮಾಡಬೇಕು? ನಮ್ಗೆ ನೋಡ್ಕೊಂಡು ಇರೋಕ್ಕಾಗ್ತಾಯಿಲ್ಲ. ಇಲ್ಲ ನೀವು ಕೊಡಲಿಲ್ಲ ಅಂದರೆ ನಾವು ನಾಳಿಕೆ JCB ತಂದು ಮರ ಕಡ್ದು ಉಳಿಸ್ಬೇಕು. ನಮ್ಮ ಹೊಟ್ಟೆ ಮೇಲೆ ನೀವೇ ತಣ್ಣೀರು ಬಟ್ಟೆ ಹಾಕ್ತಂಗೆ. ದಯವಿಟ್ಟು ಅದೊಂದು ಕರೆಂಟ್ ಕೊಟ್ಟು ನಮಗೊಂದು ಅನ್ನ ತಿನ್ನೋಕ್ಕೊಂದು ದಾರಿ ಮಾರ್ಗ ಮಾಡಿಕೊಡಿ ಸ್ವಾಮಿ. ಅದೊಂದು ಕೇಳ್ಕೊತ ನಿಮ್ಮಲ್ಲಿ ಕ್ಷಮಾಯಾಚನೆ ಬೇಡ್ತಾಯಿದ್ದೀನಿ. ನಮಗೆ ಒಂದು ಕರೆಕ್ಟಾದ ಸರಿಯಾದ ರೀತಿ ಒಳಗೆ ನಮಗೆ ಸಬ್ಸೆಂಟಾಗಿ ಕರೆಂಟ್ ಕೊಡಿ. ನಾವು ಒಂದು ಬದುಕೊಂತೀವಿ. ಆ ಬದುಕೇ ನಮಗೆ ಜೀವನ. ಆ ಬದುಕ್ಬಿಟ್ರೆ ನಮಗೇನೂ ಇಲ್ಲ. ಇದೊಂದು ದಯವಿಟ್ಟು ನಮಗೆ ಒಂದು ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀವಿ. ನಮಗೆ ಎಸ್ ಓದವರು ಫೋನ್ ಮಾಡಿದ್ರು ಸರಿಯಾಗಿ ರೆಸ್ಪಾನ್ಸಿಬಲ್ ಮಾಡಲ್ಲ. AEE ನಮಗೆ ಸರಿಯಾಗಿ ರೆಸ್ಪಾನ್ಸಿಬಲ್ ಮಾಡಲ್ಲ. ಮತ್ತು ಈಗಳು ನಮಗೆ ಫೋನು ಎತ್ತುತ್ತಾ ಇಲ್ಲ. ಹಾಗೆಯೇ SCಗಳಿಗೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಅಂತ ಒಂದು ಸಮಜಾಯಿಸಿ ಕೊಟ್ಬಿಟ್ಟು ಸುಮ್ಮನಾಗ್ತಾರೆ. ಇದ್ರ ಮೇಲೆ ನಾವು ಇನ್ನು ದಯವಿಟ್ಟು ಇಲ್ಲಾಂದರೆ ನಾವು ಒಂದು ಏನೋ ಹ್ಯಾಂಗಿಂಗ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಈ ಥರ ಬಂದುಬಿಟ್ಟು ಇವರಿಂದ ನಾವು ಈ ಥರ ಪ್ರಚೋದನೆ ಮಾಡಿಬಿಟ್ಟು ನಮ್ಗೆ ಈ ಥರ ಕರೆಂಟ್ ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ಕೊಂಡು ನಮಗೆ ತೋಟನೇ ಎಲ್ಲ ಒಣಗೋಗ್ಬಿಡ್ತು. ದಯವಿಟ್ಟು ಅದೊಂದು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಳೋದು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.